ಈಗ ಆಗಸ್ಟ್ 1ರಿಂದ ಮೀನುಗಾರಿಕೆ ಬ್ಯಾನ್ 31 ಜುಲೈಗೆ ಮುಕ್ತಾಯ ಆಗಿ ಆಗಸ್ಟ್ 1ರಿಂದ ಮೀನುಗಾರಿಕೆ ಪ್ರಾರಂಭ ಆಗಿದೆ. ಈಗಾಗಲೇ ಮೀನುಗಾರರು ತಮ್ಮ ಬೋಟಿಗೆ ಅವಶ್ಯಕತೆ ಇರುವ ಎಲ್ಲ ಸಿದ್ಧತೆಗಳನ್ನ ಮಾಡ್ಕೊಂಡಿದ್ದಾರೆ. ಐಸ್ ಇರ್ಬೋದು, ಮತ್ತು ಡೀಸೆಲ್ ಇರ್ಬೋದು, ಆ ಥರ ಎಲ್ಲ ಪೂರ್ವ ತಯಾರಿ ಆಗಿದೆ. ಆದರೆ ಇವಾಗ ಇವತ್ತಿನಿಂದ 4 ದಿನಗಳವರೆಗೆ ಇದು IMD ತೂಫಾನ್ ಎಚ್ಚರಿಕೆ ಇದೆ, ಅಂದರೆ ಅಡ್ವೈಸರಿ ಇದೆ ಮೀನುಗಾರರಿಗೆ. ಮೀನುಗಾರಿಕೆಗೆ ತೆರಳದಂತೆ 4 ದಿನಗಳವರೆಗೆ, 4th ಅಡ್ವೈಸರಿ ಇದೆ. ನಾವು ಅದನ್ನು ಎಲ್ಲ ಮೀನುಗಾರರಿಗೆ ತಿಳಿಸಿದ್ದೇವೆ. ಇವತ್ತು ಬೆಳಗ್ಗೆನೂ 4-5 ಮೀನುಗಾರರು ಇದು ಬಾರ್ಮೌತ್ ತನಕ ಹೋಗಿ ಆಗಲಿಲ್ಲ. ಸೊ ಅವರು ವಾಪಸ್ ಬಂದಿರೋದು ನಮಗೆ ರಿಪೋರ್ಟ್ ಆಗಿದೆ. ಹಾಗಾಗಿ ಬಟ್ ಎಲ್ಲ ತಯಾರಿಗಳು ಆಗಿ ಇವತ್ತಿಂದ ಇದು ಬ್ಯಾನ್ ಪೀರಿಯಡ್ ಲಿಫ್ಟ್ ಆಗಿದೆ. ಕಳೆದ ವರ್ಷ 3,85,651 ಇದು ಲಕ್ಷದಷ್ಟು, ಅಂದರೆ 3,850 ಕೋಟಿ ಅಷ್ಟು ವ್ಯವಹಾರ ಆಗಿದೆ. 1,97,381 ಟನ್ ನಮಗೆ ರಿಪೋರ್ಟೆಡ್ ಕ್ಯಾಚಸ್ ಮೀನುಗಾರಿಕೆಯಿಂದ ಲಾಸ್ಟ್ ಫಿಶಿಂಗ್ ಸೀಸನ್ಲಿ ಆಗಸ್ಟಿಂದ ಮೇಗೆ. ಪರವಾಗಿಲ್ಲ, ಒಂದು ಉತ್ತಮ ಒಳ್ಳೆ ಮೀನುಗಾರಿಕೆ ಅಂತ ಪರಿಗಣಿಸಬಹುದು ನಾವು ಅದನ್ನು. ಸರಿ ಮೇಡಮ್, ಈ ಬಾರಿ ಹೇಗೆ ಪರಿಸ್ಥಿತಿ ಹೇಗಿದೆ? ಈ ಸಾರಿ ಹೇಗೆ ಉಂಟು? ಮೀನುಗಾರರಿಗೆ ಸಿಗುವಂತ ಸಾಧ್ಯತೆ ಇರುವಂತ ಪರಿಸ್ಥಿತಿ ಇದೆಯಾ? ಸರ್, ಅದನ್ನ ನಾವು ಕರೆಕ್ಟಾಗಿ ಪ್ರೆಡಿಕ್ಷನ್ ಕರೆಕ್ಟಾಗಿ ಮಾಡಲಿಕ್ಕೆ ಕಷ್ಟ ಸಾಧ್ಯ ಆಗುತ್ತೆ. ಆದರೆ ಈಗ ಮೊನ್ನೆ 2 ತಿಂಗಳಲ್ಲಿ ಯಾವಾಗ ಈ ನಾಡದೋಣಿಗಳ ಮೀನುಗಾರಿಕೆಯನ್ನು ನಾವು ತೆಗೆದುಕೊಂಡ್ರೆ ತೊಂದರೆ ಇಲ್ಲ, ಆಗಿದೆ, ಸಾಧಾರಣ ಮೀನುಗಾರಿಕೆ ಆಗಿದೆ. ಇನ್ನು ಈ ಫಿಶಿಂಗ್ ಸೀಸನಲ್ಲಿ ಉತ್ತಮ ಇದು ನಮಗೆ ಈಗ ಇಲ್ಲಿ ಧಕ್ಕೆಯಲ್ಲಿ ರಿಜಿಸ್ಟರ್ ಆಗಿ ಹಾರ್ಬರ್ನಲ್ಲಿ ರಿಜಿಸ್ಟರ್ ಆಗಿರುವಂತಹ ಬೋಟ್ಗಳು 1,655 MO, ಅಂದರೆ ಯಾಂತ್ರಿಕ ದೋಣಿಗಳು. ಅದರಲ್ಲಿ 179 ಪರ್ಸೀನ್ ದೋಣಿಗಳಿದ್ದಾವೆ. ಬಟ್ ಈಗ ಸ್ಟಾರ್ಟಿಂಗ್ ಟ್ರಾಲರ್ಗಳು ಫಸ್ಟ್ ಹೋಗ್ತವೆ ಫಿಶಿಂಗಿಗೆ. ಏನಾಗುತ್ತೆ, 1,600ರಲ್ಲಿ 1,200ಕ್ಕೆ ನಾವು ಈಗ ಡೀಸೆಲ್ ಸರ್ಕಾರ ಡೀಸೆಲ್ ಪ್ರೊವೈಡ್ ಮಾಡುತ್ತೆ ಸರ್. ಇದು ಸೇಲ್ಸ್ ಟ್ಯಾಕ್ಸ್ ಎಕ್ಸೆಂಪ್ಟ್ ಡೀಸೆಲ್, ಸಬ್ಸಿಡೈಸ್ಡ್ ಡೀಸೆಲ್. ಸೊ 1,218 ಯಾಂತ್ರಿಕೃತ ದೋಣಿಗಳು ಕಳೆದ ಮೀನುಗಾರಿಕೆ ಋತುವಿನಲ್ಲಿ ಈ ಡೀಸೆಲ್ನ ಸೌಲಭ್ಯ ಪಡ್ಕೊಂಡಿದೆ. ಹಾಗಾಗಿ ನಾವು ಈ ವರ್ಷನೂ ಅದರ ಏನು ಸೌಲಭ್ಯ ಸಿಗ್ತದೆ ಅವರಿಗೆ, ರಿಜಿಸ್ಟರ್ ಅವರಿಗೆ? ಸೇಲ್ಸ್ ಟ್ಯಾಕ್ಸ್ ಏನು ಅಮೌಂಟ್ ಇದೆ ಡೀಸೆಲ್ ಅಲ್ಲಿ, ಅದನ್ನ ಸರ್ಕಾರ ಭರಿಸುತ್ತೆ ಯಾವ ರಿಫೈನರಿಗಳಿಗೆ. ಸೊ ಇವರಿಗೆ ಮೀನುಗಾರರಿಗೆ 80, 82 ಈ ಪರ್ ಲೀಟರ್ಗೆ, ಅಷ್ಟರಲ್ಲಿ ನಾವು ಈಗ ಇರೋದು 82 ರೂಪಾಯಿಯಲ್ಲಿ ಪರ್ ಲೀಟರ್ಗೆ ಡೀಸೆಲ್ ನಾವು